ಬರುತ್ತೆ. ಈಗ ನಾವು ಕೊಯ್ತಿರೋದು 8ನೇ ಕಟಿಂಗ್ ಇದು. 8ನೇ ಕಟಿಂಗಲ್ಲಿ ನೋಡಿ, 8ನೇ ಕಟಿಂಗಲ್ಲಿ ಈ ಮಟ್ಟಕ್ಕಿದೆ ಇನ್ನು ನೋಡಿ ಇಲ್ಲಿ 8ನೇ ಕಟಿಂಗಲ್ಲಿ ಈ ಥರ ಇದೆ. ಇನ್ನು ನಿಮ್ಮ ಪ್ರಕಾರ ಎಷ್ಟು ಕಟಿಂಗ್ ಬರ್ಬೋದು ಇದು ಸರ್? ಇನ್ನೂ ಕೂದ್ರೆ ಇನ್ನೂ 4-5 ಕಟಿಂಗ್ ಮಾಡ್ಬೋದು ಸರ್. ಇನ್ನೂ 4-5 ಕಟಿಂಗ್ ಏನೇನು ಸರ್ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಮಾಡೋದು ಸರ್. ಒಂದು 10-12 ಕಟಿಂಗ್ ನೀಟಾಗಿ ಕುಯ್ಕೋಬೋದು, ಆರಾಮಾಗಿ ಕುಯ್ಬೋದು. ಟೋಟಲ್ ಒಟ್ಟಿನಲ್ಲಿ ನಿಮ್ಮ ರೈತರ ಕಡೆ ನಿಮ್ಮ ಕಡೆ ಎಲ್ಲ ರೈತರು ಆರಾಮ್ ಬೆಳಿಬೋದು ಸರ್. ಇಲ್ಲ, ಈಗ ನಾವೆಲ್ಲ ರೆಕಮೆಂಡ್ ಮಾಡ್ತಾರೆ ಇದನ್ನೇ. ಈಗ ನಮ್ಮೂರಲ್ಲಿ ಹೆಚ್ಚು ಕಮ್ಮಿ ಒಂದು ಈಗ ಆಲ್ಮೋಸ್ಟ್ ಸುಮಾರು ಜನ ಹಾಕಿದ್ರೆ ಎಲ್ಲ ಇದನ್ನೇ ನಾಟಿ ಮಾಡಿರೋದು. ನಿಮ್ಮೂರಲ್ಲೆಲ್ಲ ಇದನ್ನೇ ಆಲ್ಮೋಸ್ಟ್ ಒಂದು 90% ಇದನ್ನೇ ಮಾಡಿರೋದು. ಓಕೆ ಓಕೆ. ಒಟ್ಟಿನಲ್ಲಿ ಸ್ಯಾಟಿಸ್ಫೈಡು? ಚೆನ್ನಾಗಿದೆ ಸರ್. ತಳಿ ನಾವು ಇಷ್ಟು ವರ್ಷ ನೋಡಿದ್ದಕ್ಕೆ ತಳಿ ಒಳ್ಳೆ ಉತ್ತಮ ತಳಿ ಸರ್. ಫಸ್ಟ್ ಟೈಮ್ ಈ ತಳಿ ಹಾಕಿರೋದು ಅಂತ ಸರಿಯಾಗಿ ನೀವೇ ಮಾಡಿಲ್ಲ ಇದು? ಇಲ್ಲ ಸರ್, ನನಗೆ ಗೊತ್ತಿಲ್ವಲ್ಲ ಇದು ಹೆಂಗ್ ಮಾಡಬೇಕು ಏನು ಮಾಡಬೇಕು. ನಮ್ಮ ಇದು ತಳಿ ಬಗ್ಗೆ ತಿಳ್ಕೊಂಡಿದ್ರೆ ನಾವು ಪೇಪರ್ ಹಾಕಿ ನೀಟಾಗಿ ಹೈಟಾಗಿ ದೊಣ್ಣೆ ಮಾಡಿ ಮಾಡವು. ಇದು ನಮ್ಮ ಯಾರೋ ಬೆಳೆದ್ರು ಒಬ್ರು, ಇದು ಹೈಟ್ ಇಲ್ಲ ಸ್ವಲ್ಪ ಚೋಟೆ ಬೆಳೆ ಅಂತ ಹೇಳಿದ್ರು. ಅದಕ್ಕೆ ನಾವು ಸ್ವಲ್ಪ ಇದಕ್ಕೆ ಕಮ್ಮಿ ದಾರ ಕಟ್ಪ ಸ್ವಲ್ಪ ಹೈಟ್ ಮಾಡಲಿಲ್ಲ. ಇದು ನೋಡಿದ್ರೆ ದಾರದ ಮೇಲೆ ಹೋಗಿ ಜಾಸ್ತಿ ದೊಡ್ಡ ಬೆಳೆ ಇದು. ದೊಡ್ಡ ಬೆಳೆ. ಹಾಂ ಸರ್. ನೆಕ್ಸ್ಟ್ ಯಾವಾಗ ನಾಟಿ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ನಾವು ನೆಕ್ಸ್ಟು ಫೆಬ್ರವರಿ ಮಾಡ್ತೀವಿ ಸರ್. ಮತ್ತೆ ಇದನ್ನೇ ಮಾಡ್ತೀವಿ? ವಾಲಿ ಸರ್. ಯಾಕಂದರೆ ಚೆನ್ನಾಗೈತೆ ತಳಿ. ಈಗ ನೋಡ್ಬಿಟ್ಟು ನಾವು ರಿಸಲ್ಟ್ ನೋಡ್ಬಿಟ್ಟು ಬೇರೆ ತಳಿಗೆ ಹೋದ್ರೆ ಹೆಂಗನ್ಸುತ್ತೆ ಹೇಳಿ. ಈಗ ಚೆನ್ನಾಗೈತಲ್ಲ ತಳಿ, ಅದನ್ನೇ ಮಾಡ್ಬೇಕು. ಓಕೆ ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್.